ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ನಮ್ಮ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಇರುತ್ತೆ. ಸೊ ಲ್ಯಾಂಡ್ ಸರ್ವೇಯರಿನ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಿರೋಂಥ ಕೆಲವು ಪ್ರಶ್ನೆಗಳನ್ನ ನನಗೆ ಸ್ಟೂಡೆಂಟ್ಸ್ ಸೆಂಡ್ ಮಾಡಿದ್ದಾರೆ. ಸೊ ಆ ಪ್ರಶ್ನೆಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕ್ವಶನ್ ಸಾಲ್ವ್ ಮಾಡ್ತಿರ್ತೀನಿ ಅವೆಲ್ಲ ಲ್ಯಾಂಡ್ ಸರ್ವೇಯರ್ ಎಕ್ಸಾಮಿನ ಪ್ರೀವಿಯಸ್ ಕ್ವಶನ್ ಪೇಪರ್ಸಿನ ಕ್ವಶನ್ಸ್ ಇದು. ಸೊ ಒಂದು 10 ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ. ಇನ್ನೂ ಸಾಕಷ್ಟು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಅವುಗಳು ಕೂಡ ಮುಂದಿನ ವೀಡಿಯೋದಲ್ಲಿ ತೊಗೊಂಡ್ಬಿಟ್ಟು ಸಾಲ್ವ್ ಮಾಡ್ತೀನಿ. ಸೊ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ಗ್ರೂಪ್ಸ್ ಯಾವುದಾದ್ರೂ ಇತ್ತಂದ್ರೂ ಅಲ್ಲೂ ಶೇರ್ ಮಾಡಿ. ಓಕೆ, ಮೊದಲ ಕ್ವಶನ್ ಏನಿದೆ ಅಂತ ನೋಡೋಣ. ಲುಕ್ ಅಟ್ ದಿ ಸೀರೀಸ್. ಸೊ ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ. ವಾಟ್ ನಂಬರ್ ಶುಡ್ ಕಮ್ ನೆಕ್ಸ್ಟ್, ಅಂದರೆ ಇಲ್ಲಿ ಯಾವ ನಂಬರ್ ನೆಕ್ಸ್ಟ್ ಬರಬೇಕು ಅಂತ ಕೇಳ್ತಾರೆ. ಸೊ ಮೊದಲು ಸೀರೀಸ್ ಏನಿದೆ ಅದು ಬರ್ಕೊಳ್ತಾ ಇದ್ದೀನಿ ನೋಡಿ. 53, ನೆಕ್ಸ್ಟ್ 53, ಅದಾದ ನಂತರ 40, 29, 29. ಸೊ ಇಲ್ಲಿ ಬರುವಂಥ ನಂಬರಿನ ಸಂಖ್ಯೆ ಏನು ಅಂತ ಕೇಳ್ತಾರೆ. ಅಂದರೆ ಈ ಪೊಸಿಷನಲ್ಲಿ ಬರುವಂಥ ನಂಬರಿನ ಸಂಖ್ಯೆ ಏನು ಅಂತ ಕೇಳ್ತಾರೆ. ಸೊ ಹೆಂಗೆ ನೋಡ್ತೀರಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಏನೂ ಬದಲಾವಣೆ ಆಗಿಲ್ಲ, ಇಲ್ಲಿಂದ ಬದಲಾವಣೆನೂ ಆಗಿಲ್ಲ, ಇಲ್ಲೂ ಏನೂ ಬದಲಾವಣೆ ಆಗಿಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಬದಲಾವಣೆ ಎಷ್ಟಾಗಿದೆ ಅಂತ ನೋಡಿ. 53ಯಲ್ಲಿ 40 ಹೋದರೆ ಎಷ್ಟಾಗುತ್ತೆ? 13, ಅಂದರೆ ಮೈನಸ್ ಮಾಡಿದ್ರೆ ತಾನೇ ಬರ್ತಿರೋದು. ಸೊ 40ಇಂದ 29ಗೆ ನೆಕ್ಸ್ಟ್ ಈ ನಂಬರಿಂದ ಈ ನಂಬರ್ಗೆ ಬಂದೆ, ಹೌದಾ? ಈ ನಂಬರಿಂದ ಈ ನಂಬರ್ಗೆ ಬಂದ್ವಿ. ನೆಕ್ಸ್ಟ್ ಅದೇ ನಂಬರಿಂದ ನೆಕ್ಸ್ಟ್ ನಂಬರ್ಗೆ ಆ ಕಡೆಗೆ ಹೋಗ್ರಿ, ಯಾಕಂದರೆ ಬದಲಾವಣೆ ಆಗ್ತಾ ಇಲ್ಲ, ಇಲ್ಲಿ ಏನೂ ಚೇಂಜ್ ಆಗ್ತಾ ಇಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬದಲಾವಣೆ ಆಗಿದೆ ನೋಡಿರಿ? -11 ಬದಲಾವಣೆ ಆಗಿದೆ, ಹೌದಾ? 40 - 29 ಎಷ್ಟು? -11 ಮಾಡ್ಕೊಳ್ಳಿ. -11 ಮಾಡಿದ್ರೆ ಹೇಳ್ಬೇಕಂದ್ರೆ 53ರಲ್ಲಿ -13 ಮಾಡಿದ್ರೆ 40, 40ರಲ್ಲಿ -11 ಮಾಡಿದ್ರೆ 29. ಈಗ 29ಲ್ಲಿ ಏನು ಮಾಡಬೇಕು? ಇಲ್ಲಿ ನೋಡಿ, ಏನು ಸಂಖ್ಯೆ ಹೋಗ್ತಿದೆ? ಸಬ್ಟ್ರಾಕ್ಷನ್ ಮಾಡಿದ್ರೆ ಸಂಖ್ಯೆ ಬರ್ತಿದೆ. ಅಂದರೆ 29ಲ್ಲಿ ನಾನೀಗ ಸಬ್ಟ್ರಾಕ್ಟ್ ಮಾಡಬೇಕು. 29ಲ್ಲಿ ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಇನ್ನೂ ಚಿಕ್ಕದೇ ಆಗುತ್ತಾಗಲಿ ದೊಡ್ಡದಾಗಲ್ಲನ. ಸೊ ಆಪ್ಷನ್ಸಲ್ಲಿ ನೋಡಿರಿ, ಏನಾಗಬೇಕು? 53 ಅಂದರೆ ಕಮ್ಮಿ ಆಗಬೇಕು, ಅದು ದೊಡ್ಡದಾಗಿದೆ. ಸೊ ಅದನ್ನು ಎಲಿಮಿನೇಷನ್ ಮಾಡಿಬಿಡ್ರಿ. ಇನ್ನು ಉಳಿಕಿರೋ 3 ಆಪ್ಷನ್ಸಲ್ಲೇ ಬರಬೇಕು. ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಈಗ ನೋಡಿರಿ, ಇಲ್ಲಿ ಸಂಖ್ಯೆ ಇಂಕ್ರೀಸ್ ಆಗ್ತಿದೆ. 13, 11, ಎಷ್ಟು ಸಂಖ್ಯೆ ಇಂಕ್ರೀಸ್ ಆಯಿತು? ಎಷ್ಟು ಸಂಖ್ಯೆ ಡಿಕ್ರೀಸ್ ಆಯಿತು? 9. ಎರಡು ಸಂಖ್ಯೆ ಡಿಕ್ರೀಸ್ ಆಯಿತು, ಹೌದಾ? -2. ಸೊ 13ಕ್ಕೆ ಕಮ್ಮಿ 2 ಕಮ್ಮಿ ಆಯಿತು ಅಂದರೆ -11. ಅದೇ ಥರನೇ -11ಕ್ಕೆ ಮತ್ತೆ ಇನ್ನೆರಡು ಕಮ್ಮಿ ಮಾಡಿ ಎಷ್ಟಾಯಿತು? -9. ಸೊ 29ಲ್ಲಿ -9 ಕಳೆದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. ಸೊ 20 ಇಲ್ಲಿ ಬರುತ್ತೆ ಸಂಖ್ಯೆ. ಮತ್ತು ಇಲ್ಲಿಂದ ನೆಕ್ಸ್ಟ್ ಸಂಖ್ಯೆ ಏನು ಬರುತ್ತೆ ಅಂತಂತಂದರೆ 20ರಲ್ಲಿ ಈಗ ನೋಡಿ -13, -11, -9, 13 + 2, 11 + 2, -9 + 2, -13 + 2 ಎಷ್ಟು? 11. ಇದು ಬಂತಾ? -11 ಬಂತಾ? -11 + 2 ಎಷ್ಟು? -9. -9 + 2 ಎಷ್ಟು? -7. ಸೊ -7 ಅಂದರೆ 27, 7 ಕಳೆದ್ರೆ ಎಷ್ಟು? 13. ಸೊ 13 ಬರುತ್ತೆ. ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ನಂಬರ್ ಏನು ಬರ್ಬೋದು? +2 ಮಾಡಿ. -7 + 2 ಎಷ್ಟು? -5. 13ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ? 13ರಲ್ಲಿ 5 ಕಳೆದ್ರೆ 8. ಸೊ ಈ ರೀತಿನ ನಮ್ಮ ಸೀರೀಸ್ ಹೋಗ್ತಾ ಇದೆ. ಸೊ ನಮ್ಗೆ ಕೇಳಿರೋದು ಈ ನೆಕ್ಸ್ಟ್ ನಂಬರ್ ಕೇಳಿದರೆ ಎಷ್ಟದು? 20. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಇನ್ ವಾಟ್ ರೇಷಿಯೋ ಮಸ್ಟ್ ಎ ಗ್ರಾಸರಿ ಮಿಕ್ಸ್ 2 ವೇರಿಯಬಲ್ಸ್, 2 ವೆರೈಟೀಸ್ ಆಫ್ ಪಲ್ಸಸ್ ಕಾಸ್ಟಿಂಗ್ ₹50 and ₹20 per kg respectively, so as to get a mixture worth 16.5 per kg. ಸೊ ಯಾವ ರೇಷಿಯೋದಲ್ಲಿ ಗ್ರಾಸರೀಸ್ನ ಮಿಕ್ಸ್ ಮಾಡಬೇಕು? ನನಗೆ ಇಷ್ಟು ರೂಪೀಸಲ್ಲಿ ಬರೋದಕ್ಕೆ ಫಸ್ಟ್ ಗ್ರಾಸರಿ ₹15 ಇದೆ, ಸೆಕೆಂಡ್ ಗ್ರಾಸರಿ ₹20 ಇದೆ ಪರ್ ಕೆಜಿಗೆ. ಸೊ ಈ ಎರಡು ಗ್ರಾಸರಿನ ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡಿದ್ರೆ ನನಗೆ 16.5 ರೂಪಾಯಿಗೆ 16.50 ಪೈಸೆಗೆ ನಾನು ಮಾರ್ಬೋದು ಪರ್ ಕೆ ಜಿಗೆ ಅಂತ ಕೇಳ್ತಾರೆ. ಸೊ ಇದು ಮಿಕ್ಸರ್ ಆ್ಯಂಡ್ ಅಲಿಗೇಷನ್ ಅಂತ ಹೇಳ್ತೀವಿ. ಇದು ಭಾಳ ಸಿಂಪಲ್ಲು, ಡೈರೆಕ್ಟ್ ಪ್ರಶ್ನೆ. ನೋಡಿ ಇಲ್ಲಿ ಸಂಖ್ಯೆಗಳೇನು ಕೊಟ್ಟಿದ್ದಾರೆ? 15, ಹೌದಾ? ₹15. ನೆಕ್ಸ್ಟ್ ಸಂಖ್ಯೆ ಏನಿದೆ? ₹20 ಇದೆ, ಹೌದಾ? ಸೊ ಇವೆರಡರ ಮಧ್ಯದಲ್ಲಿರುವಂಥ ಸಂಖ್ಯೆ ತಾನೇ ಕೇಳ್ತಿರೋದು, 16.50. ಸೊ ನಿಮ್ಗೆ ಈ ಥರ ಬಂತು, ಎರಡು ಸಂಖ್ಯೆ ಕೊಟ್ಟು ಅವೆರಡು ಸಂಖ್ಯೆ ಮಧ್ಯದಲ್ಲಿರುವಂಥ ವ್ಯಾಲ್ಯೂದು ಏನಾದರೂ ರೇಷಿಯೋ ಕೇಳ್ತಾ ಇದ್ದಾರೆ ಅಂತಂದರೆ ಇದು ಮಿಕ್ಸರ್ ಆ್ಯಂಡ್ ಅಲಿಗೇಷನ್ಗೆ ಹೋಗುತ್ತೆ. ಅದು ಆ್ಯಾವ್ರೇಜ್ ಬೇಸಿಸ್ ಮೇಲೆ ಇರುತ್ತೆ. ಸೊ ಈ ಥರ ಪ್ರಶ್ನೆಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಒಂದು 2-3 ಸಾಲ್ವ್, ಒಂದು 10-20 ಸಾಲ್ವ್ ಮಾಡ್ತೀನಿ ಮಿಕ್ಸರ್ ಆ್ಯಂಡ್ ಅಲಿಗೇಷನಲ್ಲಿ. ಸೊ ಆ ಒಂದು ಟಾಪಿಕಿಂದ ನೀವು ತೊಗೊಳ್ಬೋದು. ಇವೆಲ್ಲ ಎಕ್ಸಾಮಲ್ಲಿ ಬಂದಿರೋಂಥ ಕ್ವಶನ್ಸ್ ಇದು. ಸೊ ಹೇಗೆ ಸಾಲ್ವ್ ಮಾಡ್ತೀರಂತ ನೋಡಿ. ಸೊ ಫಸ್ಟ್ ಇದನ್ನು ಏನು ಮಾಡ್ತೀರಂದರೆ ಬಿಗ್ಗರ್ ಮೈನಸ್ ಸ್ಮಾಲರ್. ಇಲ್ಲಿ ಯಾವುದು ಬಿಗ್ಗರ್? ಇದೆನಾ? ಇದು ಸ್ಮಾಲರ್ ಇದೆನಾ? ಸೊ ಬಿಗ್ಗರ್ ಮೈನಸ್ ಸ್ಮಾಲರ್ ಆದರೆ ಏನಾಗುತ್ತೆ? 16.50 - 15. ಸೊ ನೆನ್ಪಿಟ್ಕೊಳ್ಳಿ, ಈ ವ್ಯಾಲ್ಯೂ ಕೊಟ್ಟು ಅವೆರಡರ ಸಂಖ್ಯೆ ಮಧ್ಯದಲ್ಲಿರುವಂಥ ವ್ಯಾಲ್ಯೂದಕ್ಕೆ ನಿಮ್ಗೆ ಕೇಳಿದ್ರೆ ಇದೇ ಪ್ರೊಸೀಜರ್ ಮಾಡಿ. ಇದನ್ನು ಮಿಕ್ಸರ್ ಆ್ಯಂಡ್ ಅಲಿಗೇಷನಲ್ಲಿ ನಾವು ಆ್ಯಾವ್ರೇಜಸ್ ಥರ ಮಾಡ್ದಂಗೆ ಮಾಡ್ತೀವಿ, ಮಿಡ್ ವ್ಯಾಲ್ಯೂ ರೇಷಿಯೋ ಥರ. 16.5 - 15. ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ, ಇವೆರಡರೊಳಗಡೆ ಬಿಗ್ಗರ್ ಮೈನಸ್ ಸ್ಮಾಲರೇ ಮಾಡಬೇಕು. ಬಿಗ್ಗರ್ ಯಾವುದಿದೆ? 16.50 ಅಲ್ಲ 20 ಇದೆ ತಾನೆ. ಬಿಗ್ಗರ್ ಯಾವುದು? 20 ಇದೆ. 20 - 16.50. ಸೊ ಎಷ್ಟಾಯ್ತು ನೋಡಿ? ಇದು 16.50. ಸೊ ಹೇಳ್ಬೇಕಂದ್ರೆ ಇದನ್ನು ನಾನು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದನ್ನು ಹೇಗೆ ಮಾಡ್ತೀವಿ ಅಂತಂದರೆ ಈ ಮೆಥಡ್ ಇಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎ ವ್ಯಾಲ್ಯೂ ಇರುತ್ತೆ, ಇಲ್ಲಿ ಸಿ ವ್ಯಾಲ್ಯೂ ಇರುತ್ತೆ. ನನಗೆ ಬಿ ವ್ಯಾಲ್ಯೂ ಬೇಕು. ಬಿ ವ್ಯಾಲ್ಯೂ ಕೇಳಿದಂತೆ ಇಟ್ಕೊಳ್ಳಿ.
ಅಥವಾ ಇವೆರಡು ವ್ಯಾಲ್ಯೂಸಿನ ಮೀನ್ ವ್ಯಾಲ್ಯೂ, ಇವೆರಡು ವ್ಯಾಲ್ಯೂಸಿನ ಮಿಡ್ ವ್ಯಾಲ್ಯೂ ಕೇಳಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ ಸಿ ಮೈನಸ್ ಎಮ್ ಈ ವ್ಯಾಲ್ಯೂ ಬರೋದಕ್ಕೆ ಏನು ಮಾಡಬೇಕು, ಸಿ ಮೈನಸ್ ಎಮ್ ಈ ವ್ಯಾಲ್ಯೂ ಬರೋದಕ್ಕೆ ಏನು ಮಾಡ್ತೀವಿ, ಎಮ್ ಮೈನಸ್ ಎ ಮಾಡಬೇಕು. ಅದಾಗಿ ನಂತರ ನಿಮಗೆ ರೇಷಿಯೋ ಬೇಕಂದಾಗ ಸಿ ಮೈನಸ್ ಎಮ್ಮಿನ ವ್ಯಾಲ್ಯೂ ಡಿವೈಡೆಡ್ ಬೈ ಎಮ್ ಮೈನಸ್ ಎನ ವ್ಯಾಲ್ಯೂ ಮಾಡಿಬಿಟ್ರೆ ನಿಮಗೆ ರೇಷಿಯೋ ಬರುತ್ತೆ. ಈ ಪ್ರೊಸೀಜರ್ನ ನಾವು ಈ ನ್ಯೂಮರಿಕಲ್ಗೆ ಅಪ್ಲೈ ಮಾಡಬೇಕು. ನೋಡಿ, ಇದು ಎ ವ್ಯಾಲ್ಯೂ, ಇದು ಸಿ ವ್ಯಾಲ್ಯೂ. ಅವೆರಡರ ಸೆಂಟ್ರಲ್ಲಿರೋ ವ್ಯಾಲ್ಯೂ ಏನೇ 15 ಮತ್ತು 20 ಸೆಂಟ್ರಲ್ ಬರುವಂಥ ವ್ಯಾಲ್ಯೂ ತಾನೇ ಇದು, ಅವೆರಡರ ಮಧ್ಯದಲ್ಲಿ ಬರುವಂಥ ವ್ಯಾಲ್ಯೂ ತಾನೇ. ಸೊ ಈ ಥರ ಕೇಳಿದಾಗ ನಾವೇನು ಮಾಡಬೇಕು, ಇದು ಎ, ಇದು ಬಿ ಅಂತ, ಇದು ಸಿ ಅಂತ ಇಟ್ಕೊಳ್ಳಿ, ಇದು ಎಮ್. ಸಿ ಮೈನಸ್ ಎಮ್ ಎಷ್ಟಾಗುತ್ತೆ ನೋಡಿ, 20 ಮೈನಸ್ 16.5 ಓಕೆನಾ. ಸಿ ಮೈನಸ್ ಎಮ್ ಆಯಿತು. ನೆಕ್ಸ್ಟ್ ಈ ಕಡೆ ಎಮ್ ಮೈನಸ್ ಎ, ಯಾಕಂದರೆ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ. ಎಮ್ ಮೈನಸ್ ಎ ಅಂದರೆ 16.50 ಮೈನಸ್ 15 ಇದೆಷ್ಟು ಬರುತ್ತೆ, 1.5 ಬರುತ್ತೆ. 1.50 ಇದೆಷ್ಟು ಬರುತ್ತೆ, 3.50 ಬರುತ್ತೆ. ಕರೆಕ್ಟಾ? ಇವೆರಡು ಬಂತ ನಿಮಗೀಗ. ಈಗ ನನಗೆ ಅವೆರಡರ ರೇಷಿಯೋ ಬೇಕು ನೋಡಿ. ಸೊ ಯಾವ ರೇಷಿಯೋದಲ್ಲಿ, ಇಲ್ಲಿ ಕೇಳ್ತಾರೆ ನೀನು ವಾಟ್ ರೇಷಿಯೋ, ಯಾವ ರೇಷಿಯೋದಲ್ಲಿ ಮಿಕ್ಸ್ ಮಾಡಿದ್ರೆ ನನಗೆ ಈ ವ್ಯಾಲ್ಯೂನಲ್ಲಿ ಮಾರ್ಬೋದು ಅಂತ ಕೇಳ್ತಾರೆ. ಸೊ ನನಗೆ ಇವಾಗ ಏನು ಮಾಡ್ತೀರಾ, ಸಿ ಮೈನಸ್ ಎಮ್ ಡಿವೈಡೆಡ್ ಬೈ ಎಮ್ ಮೈನಸ್ ಎಮ್. ಸೊ ಸಿ ಮೈನಸ್ ಎಮ್ ಅಂದರೆ ಯಾವುದಿದು, ಇದು ಸಿ ಮೈನಸ್ ಎಮ್ ತಾನೇ, ಇದೆ ಸಿ ಮೈನಸ್ ಎಮ್ ನೋಡಿ ಇಲ್ಲಿದೆ. ಸೊ ಏನದು 3.50 ಡಿವೈಡೆಡ್ ಬೈ ಸಿ ಮೈನಸ್ ಎಮ್ ಡಿವೈಡೆಡ್ ಬೈ ಎಮ್ ಮೈನಸ್ ಎಮ್ ಅಂದರೆ 1.50. ಸೊ ಇವಾಗ ನಾನು ನಿಮಗೆ ಹೇಳ್ಕೊಟ್ಟಿದ್ದು ಅನಿಸುತ್ತೆ. 2.50 ಇತ್ತು. ನಾನು ಈ ಕಡೆ ನಂಬರ್ಸ್ನ ಮೂವ್ ಮಾಡಬೇಕಂದ್ರೆ ಏನು ಮಾಡ್ಕೋಬೋದು, 250 ಡಿವೈಡೆಡ್ ಬೈ 100 ಎಷ್ಟು ನಂಬರ್ಸ್ ಮೂವ್ ಮಾಡ್ತಿದ್ದು ಅಷ್ಟು. ಅದೇ ಥರನೇ ನನಗೆ ಇವಾಗ 1.50 ಇದೆ, ಈ ಕಡೆಯಿಂದ ಈ ಕಡೆ ಮೂವ್ ಮಾಡ್ತಿದ್ರೆ ಎಷ್ಟು ಮಾಡ್ತಿರೋದು, 150 ಡಿವೈಡೆಡ್ ಬೈ 100. ಯಾಕೆ ಎರಡು ಸಂಖ್ಯೆ ನಾನು ಮೂವ್ ಮಾಡ್ತಿರೋದು, ಇಲ್ಲೂ ಎರಡು ಸಂಖ್ಯೆನ ಆ ಕಡೆ ಮೂವ್ ಮಾಡ್ತಾಯಿದ್ದೀನಿ. ಸೊ ಇದೇನಾಯಿತು, 350 ಡಿವೈಡೆಡ್ ಬೈ 100 ಡಿವೈಡೆಡ್ ಬೈ ಇದು 150 ಡಿವೈಡೆಡ್ ಬೈ 100. ಸೊ ಇದೇನಾಯಿತು ನೋಡಿ, 100 ಕ್ಯಾನ್ಸಲ್. ಇನ್ನೇನು ಉಳಿತು, 350 ಡಿವೈಡೆಡ್ ಬೈ 150. ಇಲ್ಲೂ 0 ಕ್ಯಾನ್ಸಲ್. ಇನ್ನೇನು ಬಂತು, 35 ಡಿವೈಡೆಡ್ ಬೈ 15. ಇವಾಗ ಇದನ್ನು ನಾನು ಯಾವುದ್ರಲ್ಲಿ ಕ್ಯಾನ್ಸಲ್ ಮಾಡ್ಬೋದು, 5ಅಲ್ಲಿ ಕ್ಯಾನ್ಸಲ್ ಮಾಡ್ಬೋದಾ, 5 3s 5 7s. ಸೊ ಏನು ಬಂತು, 7/3. ಸೊ 7/3 ರೇಷಿಯೋದಲ್ಲಿ ಮಿಕ್ಸ್ ಮಾಡಿದ್ರೆ 16.5 ರೂಪಾಯಿ ಪರ್ ಕೆ ಜಿಗೆ ನಾನು ಸೇಲ್ ಮಾಡ್ಬೋದು. ಇಷ್ಟ ನೋಡಿ, ಈ ಪ್ರಶ್ನೆನಲ್ಲಿ ಇದ್ದಿದ್ದು ಇಷ್ಟೇ, ಏನಿಲ್ಲ. ಅವೆರಡು ವ್ಯಾಲ್ಯೂಸ್ ತೊಗೊಂಡ್ರಿ, ಅವೆರಡು ಮಿಡ್ ವ್ಯಾಲ್ಯೂ ನಮ್ಗೆ ಕೇಳಿದ್ದು. ಸೊ ಅದಕ್ಕೆ ಒಂದು ಜನರಲ್ ಫಾರ್ಮೇಟ್ ಈ ಫಾರ್ಮುಲಾ ಅಪ್ಲೈ ಮಾಡಿದ್ವಿ, ಸೊಲ್ಯೂಷನ್ ತೊಗೊಂಡಿದ್ವಿ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ. ಈ ಥರ ಪ್ರಶ್ನೆ ನಿಮ್ಮ ಲ್ಯಾಂಡ್ ಸರ್ವೇರ್ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ. ಇನ್ ಎ 10 ಮೀಟರ್ ಇನ್ ಎ 100 ಮೀಟರ್ ರೇಸ್, ಇನ್ ಎ 100 ಮೀಟರ್ ರೇಸ್ ಇದು, ಇನ್ 100 ಮೀಟರ್ ರೇಸ್ ಎ ಕ್ಯಾನ್ ಬೀಟ್ ಬಿ ಬೈ 10 ಮೀಟರ್. ಸೊ 100 ಮೀಟರ್ ರೇಸ್ ಇದೆ, ಇದು 100 ಮೀಟರಿನ ರೇಸ್ ಇದು. 100 ಮೀಟರ್ ರೇಸಲ್ಲಿ ಎ ಬಂದು ಇದು ಎ ಅಂತ ಇಟ್ಕೊಳ್ಳಿ, ಇದು ಬಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಇದು ಸಿ ಅಂತ ಇಟ್ಕೊಳ್ಳಿ. ಸೊ ಎ ಬಂದು ಬಿನ ಹೇಗೆ ಬೀಟ್ ಮಾಡಿದ್ದಾನೆ, ಎ ಕ್ಯಾನ್ ಬೀಟ್ ಬಿ ಬೈ 10 ಮೀಟರ್. ಸೊ 10 ಮೀಟರಿನ ಅಂತರದಲ್ಲಿ ಎ ಬಂದು ಬಿನ ಗೆದ್ದಿದ್ದಾನೆ, 10 ಮೀಟರಿನ ಅಂತರದಲ್ಲಿ ಓಕೆನಾ. ಅದೇ ಥರನೇ ಎ ಕ್ಯಾನ್ ಬೀಟ್ ಬಿ ಬೈ 10 ಮೀಟರ್ ಆ್ಯಂಡ್ ಎ ಕ್ಯಾನ್ ಬೀಟ್ ಸಿ ಬೈ 20 ಮೀಟರ್, 28 ಮೀಟರ್. ಎ ಬಂದು ಸಿನ ಎಷ್ಟು ಮೀಟ್ರಲ್ಲಿ ಬೀಟ್ ಮಾಡಿದ್ದಾನೆ, ಗೆದ್ದಿದ್ದಾನೆ 28 ಮೀಟರಲ್ಲಿ. ಇದೆಷ್ಟಿದೆ, 28 ಮೀಟ್ರಲ್ಲಿ ಗೆದ್ದಿದ್ದಾರೆ. ಸೊ ಇವರಿಬ್ಬರಿಗೆ ನೋಡಿಕೊಂಡ್ರೆ ಎಗೆ ಬಿಗೆ ನೋಡಿದ್ರೆ 10 ಮೀಟರ್ ಜಾಸ್ತಿ ಓಡಿದ್ದಾನೆ ಎ, ಹಾಗಾಗಿ ಎ ವಿನ್ ಆದ. ಎಗೆ ಸಿಗೆ ನೋಡಿಕೊಂಡ್ರೆ ಎಷ್ಟು ಮೀಟರ್ ಅಂತ ಅಂತರ ಇದೆ, 28 ಮೀಟರ್ ಅಂತರ ಇದೆ. 28 ಮೀಟರ್ ಜಾಸ್ತಿಯಿಂದ ಎ ಬಂದು ಗೆದ್ದಿದ್ದಾನೆ ಸಿಗೂ ಕಂಪೇರ್ ಮಾಡಿದಾಗ. ಅಂಥ ಸಂದರ್ಭದಲ್ಲಿ ಅದೇ ಸೇಮ್ ರೇಸಲ್ಲಿ ಬಿ ಸಿನ ಎಷ್ಟು ಮೀಟರ್ ಅಂತರದಲ್ಲಿ ಗೆದ್ದಿದ್ದಾನೆ ಅಂತ ಕೇಳ್ತಾನೆ. ಸೊ 28 - 10 ಎಷ್ಟಾಯಿತು, 18. ಹಾಗೂ ಮಾಡ್ಬೋದು. ಇಲ್ಲಪ್ಪ ಅಂದರೆ ಇಲ್ಲಿ ನೋಡಿ, ಈ ಥರ ರಿಲೇಷನ್ ಬರ್ಕೊಳ್ಬೋದು. ಎ ಬಂದು ಬಿನ ಎಷ್ಟು ಮೀಟ್ರಿಂದ ಗೆದ್ದಿದ್ದಾನೆ, 10 ಮೀಟರಿಂದ, ಹೌದಾ, 10 ಮೀಟರ್ ರೇಸಿಂದ. ಅದೇ ಥರನೇ ಎ ಬಂದು ಸಿ ಕಂಪೇರ್ ಮಾಡಿದ್ರೆ ಎಷ್ಟು ಮೀಟ್ರಿಂದ ಗೆದ್ದಿದ್ದಾನೆ, 28 ಮೀಟರ್ ಅಂತರದಿಂದ ಗೆದ್ದಿದ್ದಾನೆ. ಸೊ ಅವರು ಬಿಗೆ ಎಗೆ ಸಿಗೆ ಅಂತರದ ನಾನು ತಿಳಿಸ್ತಾ ಇದ್ದಾರೆ. 10 ಮೀಟರಿನ ಅಂತರದಲ್ಲಿ ಎ ಬಿಗೆ ಇದ್ದಾನೆ, 28 ಮೀಟರ್ ಅಂತ ಅಂತರದಲ್ಲಿ ಎ ಜಾಸ್ತಿ ಇದ್ದಾನೆ. ಈಗ ಈ ಎರಡು ರಿಲೇಷನಿಂದ ಬಿಗೆ ಸಿಗೆ ಫ್ರೇಮ್ ಮಾಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ದ ಸೇಮ್ ರೇಸ್ ಬಿ ಕ್ಯಾನ್ ಬೀಟ್ ಸಿ ಬೈ ಎಷ್ಟು ಅಂತ ಕೇಳ್ತಾನೆ. ಸೊ ಇವಾಗ ನೋಡಿ, ಇಲ್ಲಿ ಎ ಇದೆ ಅಂತಂದರೆ ಸೇಮ್ ಈಕ್ವಲ್ ಮಾಡ್ಬೋದು, ಎರಡು ಕಡೆ ಸೇಮ್ ಇದೆ ಅಂತಂದರೆ ಈಕ್ವಲ್ ಮಾಡ್ಬೋದು. ಸೊ ಬಿ ಪ್ಲಸ್ ಈ ಪ್ಲೇಸಲ್ಲಿ ನಾನು ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿಬಿಡ್ತೀನಿ. ಬಿ ಪ್ಲಸ್ 10 ಈಸ್ ಈಕ್ವಲ್ ಟು ಸಿ ಪ್ಲಸ್ 28. ಸೊ 10 ಆ ಕಡೆ ಕಳಿಸ್ಬಿಟ್ರೆ ಏನಾಗುತ್ತೆ. ಸೊ ಇವಾಗ ಈ ರಿಲೇಷನಿಂದ ಬಿಗೆ ಸಿಗೆ ಫ್ರೇಮ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಬಿ ಈಸ್ ಈಕ್ವಲ್ ಟು ಸಿ ಪ್ಲಸ್ 28 - 10. ಯಾಕೆ ಈ ಪ್ಲಸ್ 10 ಈ ಕಡೆ ಬಂದರೆ -10. ಸೊ ಸಿ ಪ್ಲಸ್ ಎಷ್ಟಾಯಿತು, ಇದು 18. ಸೊ ಈಗ ಬಿ ಬಂದು ಸಿಗೆ ಎಷ್ಟು ಅಂತರದಲ್ಲಿದ್ದಾನೆ, 18 ಮೀಟರ್ ಅಂತರದಲ್ಲಿದ್ದಾನೆ. ಸೊ ಆಪ್ಷನ್ ಏನಾಗಬೇಕು, ಎ ಆಗಬೇಕು. ಸೊ ಸಿಗೆ ಬಿಗೆ ಕಂಪೇರ್ ಮಾಡಿದಾಗ ಅಥವಾ ಬಿಗೆ ಸಿಗೆ ಕಂಪೇರ್ ಮಾಡಿದೆ ಬಿ ಬಂದು ಸಿಗಿಂತ 18 ಮೀಟ್ರು ಮುಂದುಗಡೆ ಇದ್ದಾನೆ. ಸೊ ಬಿಗೆ ಸಿಗೆ ಕಂಪೇರ್ ಮಾಡಿದ್ರೆ ಬಿನೇ ಗೆಲ್ತಾನೆ, ಯಾಕೆ 18 ಮೀಟ್ರ್ ಜಾಸ್ತಿ ಓಡಿದ್ದಾನೆ. ಕ್ಲಿಯರ್ ಆಯಿತು ಅನಿಸುತ್ತೆ. ಇದು ನಿಮಗೆ ಡೌಟ್ ಏನಿಲ್ಲ ಅನಿಸುತ್ತೆ. ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ.
ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. ವೆಂಕಟ್ ಬೈಸ್ ಆ್ಯನ್ ಓಲ್ಡ್ ಸ್ಕೂಟರ್. ಸೊ ಎಷ್ಟಕ್ಕೆ? ₹4700ಗೆ ಇಷ್ಟಕ್ಕೆ ಬೈ ಮಾಡ್ತಾಯಿದ್ದಾನೆ ಓಲ್ಡ್ ಸ್ಕೂಟರ್. ಓಕೆನಾ? ಅದೇ ಥರನೇ ಆ್ಯಂಡ್ ಸ್ಪೆಂಡ್ಸ್ ರಿಪೇರ್ ಮೇಲೆ, ಆ್ಯಂಡ್ ಸ್ಪೆಂಡ್ಸ್ 800 ಆನ್ ಇಟ್ಸ್ ರಿಪೇರ್ ಮೇಲೆ ಎಷ್ಟು ಸ್ಪೆಂಡ್ ಮಾಡಿದರೆ? ₹800. ಸೊ ಈಗ ಟೋಟಲ್ ಕಾಸ್ಟ್ ಎಷ್ಟಾದಂಗೆ ಆಯ್ತು ನೋಡಿ, 4700 + 800 ಎಷ್ಟಾಯಿತು? ₹5500 ಸ್ಕೂಟರ್ ಮೇಲೆ ವೆಚ್ಚ ಮಾಡಿದ್ದಾನೆ. ಇದು ಕಾಸ್ಟ್ ಪ್ರೈಸ್ ಆಯಿತು. ಇಫ್ ಈ ಸೆಲ್ಸ್ ದಿ ಸ್ಕೂಟರ್ ಫಾರ್ ₹5800, ಸೆಲ್ಲಿಂಗ್ ಪ್ರೈಸ್ ಎಷ್ಟಂತ ಹೇಳ್ತಾರೆ? ₹5800 ಇದ್ದರೆ ಹಿಸ್ ಗೇನ್ ಪರ್ಸೆಂಟೇಜ್ ಎಷ್ಟು ಗೇನ್ ಮಾಡಿದ್ದಾನೆ? ಇವಾಗ ಇಲ್ಲಿ ಪ್ರಾಫಿಟ್ ಆಗಿದ್ದಾರೆ ತಾನೆ ನೋಡಿ, ಸೆಲ್ಲಿಂಗ್ ಕಾಸ್ಟ್ ಪ್ರೈಸು ₹5500 ಇದೆ, ಸೆಲ್ ಮಾಡಿರೋದು ಎಷ್ಟು? ₹5800. ಎಷ್ಟು ಲಾಭ ಇದ್ದಾರೆ ಅವರು? ಪರ್ಸೆಂಟೇಜ್ ಆಫ್ ಗೇನ್ ಎಷ್ಟಿದೆ? ₹300 ಇದೆ. ₹5500 ಸೇಲ್ ತೊಗೊಂಡಿರೋದು, ₹5800 ಮಾರಿದ್ದಾರೆ. ಸೊ ಎಷ್ಟು ಪ್ರಾಫಿಟ್ ಬಂದಿದೆ? ₹300. ಈ ₹300 ಎಷ್ಟರ ಮೇಲೆ ಬಂದಿರೋದು? ಕಾಸ್ಟ್ ಪ್ರೈಸ್ ಮೇಲೆ. ಇಷ್ಟು ಮೇಲೆ ತಾನೆ ₹5500 ಅವ್ರು ತೊಗೊಂಡಿರೋದು. ಪ್ರಾಫಿಟ್ ಎಷ್ಟು ಬಂದಿರೋದು? ₹300. ಸೊ ತೊಗೊಂಡಿರೋ ಪ್ರೈಸ್ ಎಷ್ಟಿದೆ? ₹5500. ಅದ್ರ ಮೇಲೆ ಅವ್ರಿಗೆ ಲಾಭ ಎಷ್ಟು ಬಂದಿದೆ? ₹300. ಸೊ ಇವಾಗ ಇದನ್ನು ನೀವು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಬಂದಿರೋ ವ್ಯಾಲ್ಯೂ ಪರ್ಸೆಂಟೇಜಲ್ಲಿ ಇರುತ್ತೆ ಡೈರೆಕ್ಟಾಗಿ. ಸೊ ಏನು ಮಾಡೋಣ, ಇಲ್ಲಿ 00 ಇಲ್ಲಿ 00 ಕ್ಯಾನ್ಸಲ್ ಮಾಡಿ, 3/55 × 100. ಸೊ ಇದನ್ನು ನಾನು 5ಗೆ ಹೋಗ್ತಿದ್ದೀನಿ. 5 1s 5 1s, 5 2s 10, 5 0s. ಇನ್ನು ನೆಕ್ಸ್ಟು 3 × 20 ಎಷ್ಟಾಯಿತು? 60. 60/11. ಸೊ ಈಗ ನಮಗೆ ಯಾವ ಆಪ್ಷನು 60/11 ಕೊಡುತ್ತೆ ನೋಡಿ. 7 × 4 28, 28 + 4 32, 32/7. ಇದಂತೂ ಅಲ್ಲ. 11 × 5 55, 55 ಪ್ಲಸ್ ಎಷ್ಟಾಗುತ್ತೆ? 60, 60/11. ಸೊ 60/11 ಕೊಡ್ತಿರೋ ಆಪ್ಷನ್ ಯಾವುದು? ಬಿ. ಸೊ ಆಪ್ಷನ್ ಬಿ ನನ್ನ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇದನ್ನು ನಾವು ಹೆಂಗೆ ಮಾಡ್ಬೋದು? 5/11 ಅಂತಲೂ ಮೆನ್ಷನ್ ಮಾಡ್ಕೋಬೋದು. ಓಕೆನಾ? ಎರಡು ಒಂದೇ ಅರ್ಥ ಆಗುತ್ತೆ. ಸೊ ನಿಮಗೆ ಗೊತ್ತಾಗಿರಬೇಕು. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ತೊಗೊಂಡಿರೋ ಪ್ರೈಸ್ ಎಷ್ಟು? ಕಾಸ್ಟ್ ಪ್ರೈಸ್ ಎಷ್ಟಿತ್ತು? ₹5500. ಸೇಲ್ ಮಾಡೋದೆಷ್ಟು? ₹580. ₹5800. ₹5500ಗೆ ತೊಗೊಂಡಿದ್ದಾರೆ, ಸೇಲ್ ಮಾಡೋದು ₹5800. ಲಾಭ ಬಂದಿರೋದೆಷ್ಟು? ₹300. ಯಾವುದನ್ನು ನೋಡಿ ನೀವು ಲಾಭ ಅಂತ ಹೇಳ್ತಿದ್ದೀರಾ? ಕಾಸ್ಟ್ ಪ್ರೈಸ್ನ ನೋಡಿ ತಾನೆ. ಸೊ ಕಾಸ್ಟ್ ಪ್ರೈಸ್ನ ಕೆಳಗಡೆ ಹಾಕಬೇಕು. ಸೊ ಯಾವಾಗೂ ನೀವು ಲಾಭನಾಗಲಿ ನಷ್ಟನಾಗಲಿ ಯಾವುದನ್ನು ನೋಡಬೇಕು? ತೊಗೊಂಡಿರೋ ಪ್ರೈಸ್ ವ್ಯಾಲ್ಯೂನ ನಾವು ರೆಫರೆನ್ಸಾಗಿ ನೋಡಬೇಕು. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಇರುತ್ತೆ. ಸೊ ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಇಫ್ 24 men ಈಟ್ ಡಿನ್ನರ್ ಇನ್ 1 hour. ಸೊ 24 ಗಂಡು ಮಕ್ಕಳು 24 men ಎಷ್ಟು ಗಂಟೆಯಲ್ಲಿ ತಿಂತಾಯಿದ್ದಾರೆ? ಡಿನ್ನರ್ನ 1 hour ತಿಂತಾಯಿದ್ರೆ 20 ವುಮೆನ್ನು 45 minutesಲ್ಲಿ ತಿಂದರೆ 20 ವುಮೆನ್ 20 ವುಮೆನ್ ಇನ್ 45 minutesಲ್ಲಿ ಡಿನ್ನರ್ ಮಾಡಿದ್ರೆ 12 men ಮತ್ತು 10 women ಇಬ್ಬರು ಕೂತ್ಕೊಂಡು ಎಷ್ಟು ಟೈಮ್ ಒಳಗಡೆ ಕಂಪ್ಲೀಟ್ ಮಾಡ್ತಾರಂತ ಕೇಳ್ತಾರೆ. ಸೊ ಇಫ್ 24 men ಈಟ್ ಡಿನ್ನರ್ ಇನ್ 1 hour ಆ್ಯಂಡ್ 20 women ಈಟ್ ಡಿನ್ನರ್ ಇನ್ 45 minutes, ದೆನ್ ಇನ್ ಹೌ ಮಚ್ ಟೈಮ್ 12 men ಆ್ಯಂಡ್ 10 women ಟುಗೆದರ್ ಶೆಲ್ ಈಟ್ ಡಿನ್ನರ್. ಸೊ ಇಬ್ಬರೂ ಸೇರಿ 12 ಜನ ಗಂಡು ಮಕ್ಕಳು 10 ಜನ ಹೆಣ್ಮಕ್ಳು ಇಬ್ಬರು ಸೇರಿ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಟೈಮ್ ಒಳಗಡೆ ಊಟ ಮಾಡ್ತಾರಂತ ಕೇಳ್ತಾರೆ. ಸೊ ಇದನ್ನು ನಾನು ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ತೀನಿ. 1 hour ಅಂದರೆ ಎಷ್ಟು? 60 ನಿಮಿಷ ಆಗುತ್ತೆ, 60 minutes. ಸೊ ಈಗ ಇದಕ್ಕೆ ನಾವೇನು ಮಾಡೋಣ ಅಂದರೆ LCM ಮಾಡಿ. LCM ಮಾಡಿದ್ರೆ ನಿಮ್ಗೆ ಅವಾಗ ಒಂದು ಪರ್ಸನ್ ಎಷ್ಟು ಗಂಟೆ ಅಂತ ಬಂದುಬಿಡುತ್ತೆ, ಎಷ್ಟು ನಿಮಿಷ ತೊಗೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಇದನ್ನು ಹಿಂಗೂ ಮಾಡ್ಬೋದು. ಬೆಟರ್ ಅಂದರೆ ನೀವು ಏನು ಮಾಡ್ತೀರಂದರೆ ಹಿಂಗೆ ಮಾಡ್ಕೊಳ್ಳಿ. ಸೊ 24 men ಇದ್ದಾರಲ್ಲ, 1 menಗೆ ಎಷ್ಟಾಗುತ್ತೆ ಅಂತ ನೋಡೋಣ. 1 men = 60 minutes / 24 ಇದು ಮಿನಿಟ್ಸ್. ಸೊ ಇದನ್ನು ಹೆಂಗೆ ಕ್ಯಾನ್ಸಲ್ ಮಾಡ್ಬೋದು? 12 2s 12 5s. ಸೊ ಎಷ್ಟು ಬಂತು? 5.5 ನಿಮಿಷ ಅಲ್ಲ 2.5 ನಿಮಿಷ ಒಬ್ಬ ಪರ್ಸನ್ ತಿಂತಾಯಿದ್ದಾನೆ. 1 men = 5.2 minutes ತೊಗೊಳ್ತಿದ್ದಾರೆ. ಅದೇ ಥರ ನೀವು ವುಮೆನಿಗೆ ನೋಡ್ಕೊಳ್ರಿ. 20 women ಎಲ್ಲ ಇರೋದು. 20 women = 45 minutes. ಸೊ 1 woman = 45 / 20 ಇದು ಮಿನಿಟ್ಸ್. ಇದನ್ನು ನನಗೂ 5ಗಲ್ಲಿ ಹೋಗ್ತಿದ್ದೀನಿ. 5 4s 5 9s. ಸೊ ಎಷ್ಟಾಯಿತು? 9/4 minutes. ಒಂದು ವುಮೆನ್ನು 9/4 minutes ತೊಗೊಳ್ತಿದ್ದಾರೆ ಊಟ ಮಾಡೋದಕ್ಕೆ. ಇಲ್ಲಿ 1 men 5/2 minutes ತೊಗೊಳ್ತಾರೆ. ಈಗ ನಮಗೆ ಕೇಳಿರೋದೇನು? 12 men ಪ್ಲಸ್ 10 women ಇವರಿಬ್ಬರು ಸೇರಿ ಕೇಳ್ತಾರೆ, ಟುಗೆದರ್ ಕೇಳ್ತಿರೋದು. ಹಾಗಾಗಿ ಸಮ್ ಮಾಡ್ತಾಯಿದ್ದೀನಿ. 12 ಒಂದು ಮೆನ್ ಎಷ್ಟಕ್ಕೆ ತೊಗೊಳ್ತಿರೋದು? 5/2 ಪ್ಲಸ್ 10 ಇಂಟು ಒಂದು ವುಮೆನ್ ಎಷ್ಟು ತೊಗೊಳ್ತಿದ್ದಾರೆ ಟೈಮು? 9/4 minutes. ಸೊ ಇದನ್ನು ಸೊಲ್ಯೂಷನ್ ಮಾಡಿ. 2 1s 2 6s 6 5s 30 ಪ್ಲಸ್ ಇದು 2 2s 2 5s 5 9s 45 / 2. ಸೊ ಇದು ಮಿನಿಟ್ಸಲ್ಲಿರುತ್ತೆ, ಯಾಕಂದರೆ 5/2 minutes. ಇದು 9/4 minutesಲ್ಲೇ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಇದು 30 minutes ಪ್ಲಸ್ 45ರಲ್ಲಿ ಅರ್ಧ ಎಷ್ಟಾಗುತ್ತೆ? 22.5 ನಿಮಿಷ. ಸೊ ಒಟ್ಟಿಗೆ ಎರಡು ಸೇರಿ ಎಷ್ಟಾಯಿತು? 52.5 ನಿಮಿಷಗಳಾಯಿತು. 55.2 minutes.
ಆಪ್ಷನಲ್ಲಿ 55 ಇದು ನೋಡಿ 12 ಗಂಟೆ, ಇದು ಅಲ್ಲ, ಇದು ಅಂತೂ ಅಲ್ವೇ ಅಲ್ಲ, ಇದೂ ಅಲ್ವೇ ಅಲ್ಲ. ಸೊ ಇದು ನೋಡಿ 45 ಮಿನಿಟ್ಸು ಮತ್ತು 1 ಅವರ್ ಅಲ್ಲ. ಸೊ ಅಲ್ಲಿ ಬಂದಿರೋದು 52.5. ಸೊ 52ವರೆಗಿಂತ ಜಾಸ್ತಿ ಇದೆ, ಇದು ನೋಡಿ ಇದು 45 ಅಂದರೆ 52ವರೆಗಿಂತ ಕಮ್ಮಿ. ಸೊ ಇದನ್ನು ಎಲಿಮಿನೇಟ್ ಮಾಡಿ, ಇನ್ನು ಆಗಬೇಕಾಯ್ದು 1 ಅವರ್, ನಿಯರ್ಲಿ ಈಕ್ವಲ್ ಟು 1 ಅವರ್ ಅಂತ ತೊಳ್ದಂಗೆ ಅಷ್ಟೇ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಬರ್ತಾಯಿದ್ದೀನಿ. ಎ ಪೀಪಲ್ಸ್ ಮಾರ್ಕ್ ವೈರ್ ರಾಂಗ್ಲಿ ಎಂಟರ್ಡ್ ಆ್ಯಸ್ 83 ಇನ್ಸ್ಟೆಡ್ ಆಫ್ 63. ಸೊ ಇವಾಗ ಯಾವುದೋ ಒಂದು ಸ್ಕೂಲ್ ತೊಗೊಳ್ಳಿ. ಸೊ ಆ ಸ್ಕೂಲಲ್ಲಿ ಆ ಕ್ಲಾಸಲ್ಲಿರುವಂಥ ಸ್ಟೂಡೆಂಟ್ಸ್ದು ಮಾರ್ಕ್ಸು 63 ಎಂಟರ್ ಮಾಡೋದು 83 ಅಂತ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. 83 ಅಂತ ಎಂಟ್ರಿ ಮಾಡಬೇಕಾಯಿತು, ಬಟ್ ಎಂಟ್ರಿ ಮಾಡಿದೆಷ್ಟು 63. ಸೊ ಎಷ್ಟು ಅಂತರ ಇದೆ? 20 ಮಾರ್ಕ್ಗಳ ಅಂತರ ಇದೆ. ಡ್ಯೂ ಟು ದಟ್, ಈ ಕಾರಣದಿಂದ, ಈ ಥರ ಮಿಸ್ಟೇಕ್ ಮಾಡಿರೋ ಕಾರಣದಿಂದ ದ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದಿ ಕ್ಲಾಸ್ ಗಾಟ್ ಇನ್ಕ್ರೀಸ್ಡ್ ಬೈ ಹಾಫ್. ಸೊ ನನಗೆ ಕ್ಲಾಸಿನ ಸ್ಟ್ರೆಂತು ಲೆಟ್ ಎಕ್ಸ್ ಬಿ ದಿ ಕ್ಲಾಸ್ ಸ್ಟ್ರೆಂತ್ ಅಂತ ತೊಗೊಳ್ಳೋಣ. ಲೆಟ್ ಎಕ್ಸ್ ಬಿ ದಿ ಕ್ಲಾಸ್ ಸ್ಟ್ರೆಂತ್. ಹಾಗಿದ್ದಾಗ ಎಕ್ಸ್ಗೆ ಎಷ್ಟು ಆ್ಯಾವ್ರೇಜ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಾನೆ. ಈ ಒಂದು ಮಿಸ್ಟೇಕ್ ಮಾಡಿರೋ ಕಾರಣದಿಂದ ದ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದಿ ಕ್ಲಾಸ್ ಗಾಟ್ ಇನ್ಕ್ರೀಸ್ ಬೈ ಹಾಫ್. ಸೊ ಎಕ್ಸ್ ಸ್ಟೂಡೆಂಟ್ ಸ್ಟ್ರೆಂತ್ ಇದೆ, ಎಷ್ಟು ಇನ್ಕ್ರೀಸ್ ಆಗಿದೆ? ಹಾಫ್ ಇನ್ಕ್ರೀಸ್ ಆಗಿದೆ. ಇದು ಎಷ್ಟಿಗೆ? ಯಾವುದರಿಂದ? 20 ಮಾರ್ಕ್ಸಿಂದ, 20 ಮಾರ್ಕ್ಸ್ ಅಂತರದಿಂದ. ಸೊ ಈಗ ಇಲ್ಲಿಂದ ನಾನು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಬಿಟ್ರೆ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತಾರೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2ನ ಆ ಕಡೆ ಸೆಂಡ್ ಮಾಡಿ 20 × 2 ವಿಚ್ ಈಸ್ ಈಕ್ವಲ್ ಟು 40. ಸೊ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 40 ಸ್ಟೂಡೆಂಟ್ಸ್ ಇದ್ದಾರೆ ಅಷ್ಟೇ ನೋಡಿ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಿದ್ದೀನಿ. ಇನ್ ಬೆಂಗಳೂರು ರೇಷಿಯೋ ಆಫ್ ಮೇಲ್ ಟು ಫೀಮೇಲ್ ಇಂಟರ್ನೆಟ್ ಯೂಸರ್ಸ್ ಈಸ್ 1.4. ಸೊ ಮೇಲ್ ಟು ಫೀಮೇಲ್ ಇಂಟರ್ನೆಟ್ ಯೂಸರ್ಸ್ ಎಷ್ಟಿದ್ದಾರೆ? 1/4 ಇದೆ. ಸೊ ನಾನು ಇದು ಟೋಟಲ್ ಸ್ಟ್ರೆಂತ್ ವ್ಯಾಲ್ಯೂ ಎಷ್ಟಿದೆ ನೋಡಿ. ಫೀಮೇಲ್ 4 ಜನ ಇದ್ದಾರೆ, ಮೇಲ್ 1 ಇದ್ದಾರೆ. ಟೋಟಲ್ 5 ಪೀಪಲ್ ಅಂದರೆ 5 ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ನಾನು ಎಕ್ಸಿಗೆ ಬರ್ಕೊಂಡ್ರೆ ಎಕ್ಸ್ ಇದೆಷ್ಟಾಗುತ್ತೆ? 4x ಆಗುತ್ತೆ. ಈಗ ನಂಬರ್ ಆಫ್ ಮೇಲ್ ಯೂಸರ್ಸ್ ಏನಿದೆಯಲ್ಲ, ಎಷ್ಟು ಮೇಲ್ ಯೂಸರ್ಸ್ ಇಷ್ಟಕ್ಕೆ 20% ಇನ್ಕ್ರೀಸ್ ಆಗಿದೆ. ಸೊ ಮೇಲ್ ಇನ್ಕ್ರೀಸ್ ಎಷ್ಟು? 20%. ಸೊ ಎಕ್ಸ್ ಇರೋದು, ಎಕ್ಸ್ಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 20% ಇನ್ಕ್ರೀಸ್ ಆಗಿದೆ. ಎಕ್ಸ್ಗೆ 20% ಎಷ್ಟಾಗುತ್ತೆ? 0.2 ಎಕ್ಸ್ ಆಗುತ್ತಾ ನೋಡಿ ಇಲ್ಲಿ. ಎಕ್ಸ್ ಪ್ಲಸ್ 0 2/10 ಅಂದರೆ 0.2 ಎಕ್ಸ್. ನೆನ್ಪಿಟ್ಕೊಳ್ಳಿ, 2/10 1/10 ಇವೆಲ್ಲ ಹೆಂಗೆ ಬರಿಬೋದು? 0.1 0.2 ಅಂತ ಬರಿಬೋದು. ಸೊ ಇಲ್ಲಿ ಎಷ್ಟಾಯಿತು? ಎಕ್ಸ್ನ ಕಾಮನ್ ತೆಗೆದುಬಿಟ್ರೆ 1 + 0.2 ಅಂದರೆ 1.2 × ಎಕ್ಸ್ ಆಯಿತು. ಸೊ ಎಷ್ಟಾಯ್ತು ಇಲ್ಲಿ? 1.2 ಎಕ್ಸ್. ಮೇಲ್ ಪರ್ಸೆಂಟ್ ಇಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿಗೆ ನಿಮಗೆ ಎಷ್ಟಾಯಿತು? ಮೇಲ್ದು 1.2 ಎಕ್ಸ್ ಬಂತು. ಅದೇ ಥರನೇ ಫೀಮೇಲು ಕಂಡುಹಿಡಿಯಿರಿ. ಫೀಮೇಲ್ ಪರ್ಸೆಂಟೇಜ್ ಎಷ್ಟಾಗುತ್ತೆ ನೋಡಿ. ಫೀಮೇಲ್ದು ಎಷ್ಟಿದೆ ರೇಷಿಯೋ? ಫೀಮೇಲ್ದು ಎಷ್ಟಿದೆ ಪಾಪ್ಯುಲೇಷನು? ಫೀಮೇಲ್ದು ಎಷ್ಟಿದೆ? 4x ಇದೆ, ಹೌದಾ? ಈ 4xಗೆ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? ಫೀಮೇಲಲ್ಲಿ 10% ಇನ್ಕ್ರೀಸ್ ಆಗಿದೆ. ಸೊ 4xಗೆ 10% ಅಂದರೆ 1/10, ಹೌದಾ? 1/10 ಅಂದರೆ ಏನು ಮಾಡ್ತೀರಾ? 1/100 10/100 ಸಾರಿ 10% ಅಲ್ವಾ? 0 ಕ್ಯಾನ್ಸಲ್. ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಹೆಂಗೆ ಬರುತ್ತೆ? 0.4 ಬರುತ್ತೆ. ಅಂದರೆ 4x + 0.4x ಆಯಿತು. ಈಗ ಎಕ್ಸ್ ಕಾಮನ್ ತೆಗೆದ್ರೆ 4.4x ಆಯ್ತದು. 4.4x ಇದು ಫೀಮೇಲ್ದಾಯಿತು. ಈಗ ನಮಗೇನು ಕೇಳ್ತಾ ಇರೋದು? ಎರಡರದ್ದು ಕೇಳ್ತಾರೆ, ಹೌದಾ? ಮೇಲು ಪ್ಲಸ್ ಫೀಮೇಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದ್ದಾರೆ ಅಂತೇಳಿ. ಸೊ ನನಗೆ ಇವಾಗ ಏನು ಮಾಡ್ತೀವಿ ಅಂತಂದರೆ 1.2x ಪ್ಲಸ್ ಫೀಮೇಲ್ದು ಎಷ್ಟಿದೆ? 4.4x. ಸೊ ಎಕ್ಸ್ ಕಾಮನ್ ತೆಗೆದುಬಿಡ್ರಿ. ಅವಾಗ 1.2 + 4.4 ಎಷ್ಟಾಯಿತು? 5.6 ಆಯಿತು. ಆ್ಯಕ್ಚುಲಾಗಿ ಇಲ್ಲಿ ಇದ್ದಿದ್ದು ನೋಡಿ, ಫೀಮೇಲ್ ಎಷ್ಟಿದೆ? 4x. ಮೇಲ್ ಎಷ್ಟಿದೆ? ಎಕ್ಸ್. 4x ಫೀಮೇಲ್ ಇದ್ದಾರೆ, ಎಕ್ಸ್ ಮೇಲಿದ್ದಾರೆ. 4x + x ಎಷ್ಟಾಯಿತು? 5x ಆಯಿತು. ಇದು ಆ್ಯಕ್ಚುಲ್ ಆಗಿದ್ದು. ಇನ್ಕ್ರೀಸ್ ಆಗಿದ ನಂತರ ಎಷ್ಟಾಗಿದೆ ನೋಡಿ. ಇನ್ಕ್ರೀಸ್ ಆಗಿದ ನಂತರ ನನಗೆ ಬಂದಿರೋದು ಇಷ್ಟಿರೋದು. ಸೊ 5 ಇರೋದು 5x ಇರೋದು, ಇದು 5.x. ಸೊ ಡಿಫ್ರೆನ್ಸ್ ಏನು ಬರುತ್ತೆ? 5.6 - 5 ಅಂದರೆ ಎಷ್ಟು? 0.6. 0.6ನ ನಾವೇನಂತ ಹೇಳ್ಬೋದು ನೋಡಿ. 0.2ನ ನಾವೇನಂತ ಹೇಳ್ತೀವಿ? 20%. 0.5ನ ಅಂತ ಹೇಳ್ತೀವಿ 50%. 0.4ನ ಅಂತ ಹೇಳ್ತೀವಿ 40%. 0.6ನ ಎಷ್ಟು ಹೇಳಬೇಕು? 60% ಅಂತ ಹೇಳಬೇಕು. ಸೊ 60% ಇನ್ಕ್ರೀಸ್ ಆಗಿದೆ ಇಂಟರ್ನೆಟ್ ಯೂಸರ್ಸ್ ಇನ್ ಬ್ಯಾಂಗ್ಳೂರ್. ಸೊ ಗೊತ್ತಾಯ್ತಲ್ಲ, ಈ ನ್ಯೂಮರಿಕಲ್ ನಿಮ್ಗೆ ಗೊತ್ತಾಗಿರಬೇಕು. ಸೊ ಇವೆರಡು ವ್ಯಾಲ್ಯೂಸ್ನ ನೋಡಿಕೊಂಡು ಅವೆರಡು ವ್ಯಾಲ್ಯೂಸ್ದು ಇದ್ರದ್ದು ಎಷ್ಟು ಪರ್ಸೆಂಟ್, ಇದ್ರದ್ದು ಎಷ್ಟು ಪರ್ಸೆಂಟ್, ಮೇಲ್ದು ಫೀಮೇಲ್ದು ನೋಡಿಕೊಂಡೆ. ಅವೆರಡನ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಯೂಸರ್ಸು ಸಿಗುತ್ತೆ. ಸೊ ಆ್ಯಕ್ಚುವಲಿ ಎಷ್ಟಿದೆ ಇವಾಗ ನೋಡಿರಿ. 2/3 ಮೇಲ್ 2 ಮೆಂಬರ್ಸು, ಫೀಮೇಲ್ 3 ಮೆಂಬರ್ಸ್ ಇದ್ದಾರೆ ಅಂದರೆ ಟೋಟಲ್ ಎಷ್ಟಿದ್ದಂಗೆ? 3 + 2 3 ಮೆಂಬರ್ಸ್ ಫೀಮೇಲು, 2 ಮೆಂಬರ್ಸ್ ಮೇಲ್ ಎಷ್ಟಿದ್ದಂಗೆ? 5 ಮೆಂಬರ್ಸ್ ಇದ್ದಂಗೆ. ಈ 5 ಮೆಂಬರ್ಸು ಟೋಟಲ್ ಪಾಪ್ಯುಲೇಷನ್. ಸೊ ಅದರಲ್ಲಿ ನಮಗೆ ಇನ್ಕ್ರೀಸ್ ಆಗಿರೋದು ಎಷ್ಟು? 5.6. ಸೊ 5ಗೆ 5.6ಗೆ ಡಿಫ್ರೆನ್ಸ್ ಮಾಡಿದ್ರೆ 6.6 ಬಂತು. ಸೊ 60% ನಿಮಗೆ ಏನಾಗೋದು ಕಾಣ್ಬೋದು? ಇನ್ಕ್ರೀಸ್ ಕಾಣ್ಬೋದು. ಇಷ್ಟೇ ನೋಡಿರಿ. ಸೊ ನಿಮಗೆ ನೆನಪಿರಲಿ. ಸೊ ಈ ನ್ಯೂಮರಿಕಲಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಈ ಕ್ವಶನ್ ಇದೆ ನೋಡಿ. ಈ ಥರ ಪರ್ಟಿಕ್ಯುಲರ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಈ ಕ್ವಶನ್ ನಮಗೆ ಸಾಲ್ವ್ ಮಾಡೋದಕ್ಕೆ ಈ ಫಾರ್ಮ್ನ ಯೂಸ್ ಮಾಡ್ತೀವಿ. a⁴m × a⁴n.
ಬೇಸಸ್ ಸೇಮ್ ಇದ್ದಾಗ ಪವರ್ಸ್ನ ನಾವೇನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಎ ಪ್ಲಸ್ ಎನ್ ಆಯಿತು. ಆದಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ನಂಬರ್ಗೆ ಎನ್ ಇತ್ತು ಅಂತಂದರೆ ಅದರ ವ್ಯಾಲ್ಯೂ ಏನೇನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಸೊ ನೆಗೆಟಿವ್ ಎನ್ ವ್ಯಾಲ್ಯೂಗೆ ಏನಾದರೂ ಎನ್ನು ಈವನ್ ಆದಾಗ ಏನು ಬರುತ್ತೆ, ಎನ್ನು ಆಡ್ ಆದಾಗ ಏನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಎನ್ ಈವನ್ ಆಯಿತು ಅನ್ನೋ ಕೇಸಲ್ಲಿ ನೆಗೆಟಿವ್ ನಂಬರ್ ಇರೋದು ಪಾಸಿಟಿವ್ ವ್ಯಾಲ್ಯೂಗೆ ಎನ್ ಬರುತ್ತೆ. ಒಂದು ವೇಳೆ ಎನ್ನು ಆಡ್ ಆಯ್ತು ಅಂದರೆ ನೆಗೆಟಿವ್ ವ್ಯಾಲ್ಯೂಗೆ ಪವರ್ ಎನ್ ಬರುತ್ತೆ. ಎಕ್ಸಾಂಪಲ್ ನೋಡ್ಕೊಳ್ಳಿ, -2 ಪವರ್ 6 ಅಂತ ಇಟ್ಕೊಳ್ಳಿ. ಸೊ ಎನ್ ಎಷ್ಟಿದೆ, 6 ಇದೆ. ಸೊ ಏನು ಬರಬೇಕು, ನೆಗೆಟಿವ್ ನಂಬರ್ ಇರೋದು ನೋಡಿ, ಎನ್ ಬಂದು ಪಾಸಿಟಿವ್ ಇದೆ, ಎನ್ ಬಂದು ಈವನ್ ಇರೋದು. ಎನ್ ಈವನ್ ಇದ್ದಾಗ ಏನಾಗುತ್ತೆ, ಅದು ಪಾಸಿಟಿವ್ ಸೈನ್ ಆಗುತ್ತೆ. ಪಾಸಿಟಿವ್ ನಂಬರ್ ಏನಿದೆ 2 ಇದೆ, ಅದಕ್ಕೆ ಪವರ್ 6 ಅಷ್ಟೇ. ಸೊ ಅದೇ ಥರನೇ -3 ಹೋಲ್ ಪವರ್ 2 ಅಂತ ಇಟ್ಕೊಳ್ಳಿ. ಇಲ್ಲೇನಿದೆ ಈವನ್ ನಂಬರ್ಸ್ ಅಂದರೆ ಏನು, 2 ಇಂದ ಸ್ಟಾರ್ಟ್ ಆಗ್ತದೆ. 2, 4, 6, 8 ಮಲ್ಟಿಪಲ್ಸ್ ಆಫ್ 2 ಯಾವುದೆಲ್ಲ ಇರುತ್ತೋ ಅವೆಲ್ಲ ಈವನ್ ನಂಬರ್ಸೇ ಆಗ್ತವೆ. ಅಥವಾ ಯಾವೆಲ್ಲ ನಂಬರ್ಸು ಡಿವೈಡ್ 2 ಇಂದ ಡಿವೈಡ್ ಆಗ್ತೋ ಅವೆಲ್ಲ ಈವನ್ ನಂಬರ್ಸೇ ಆಗ್ತದೆ. ಸೊ ಈಗ ಇಲ್ಲಿ ನೋಡಿ -3 ಪವರ್ 2 ಇದೇನು ಈವನ್ ನಂಬರಾ, ಇದು ಮಲ್ಟಿಪಲ್ ಆಫ್ 2ನೇ ಆಗುತ್ತೆ ತಾನೆ. 2 ಬಂದು 2 ಟೇಬಲಲ್ಲಿ ಬರುತ್ತೆ ತಾನೆ 2, ಹಾಗಾಗಿ ಇದು ಈವನ್ ನಂಬರ್ ಆಯಿತು. -3 ಪವರ್ 2, ಸೊ ಏನಾಗಬೇಕು, ನೆಗೆಟಿವ್ ನಂಬರ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ನಂಬರ್ ಏನು 3, ಅದಕ್ಕೆ ಮೇಲೆ ಪವರ್ ಎಷ್ಟಿದೆ, ಸ್ಕ್ವೇರ್. ಈಗ -5 ಹೋಲ್ ಪವರ್ 12 ಅಂತ ಇಟ್ಕೊಳ್ಳಿ. ಸೊ ಏನು ನೆನಪಿಟ್ಕೊಳ್ಬೇಕು, ನೆಗೆಟಿವ್ ನಂಬರ್ ಪವರ್ ಎನ್ನು ಏನಾದರೂ ಈವನ್ ಇತ್ತು ಅಂದರೆ ಆ ನೆಗೆಟಿವ್ ಇರೋದು ಪಾಸಿಟಿವ್ ನಂಬರ್ ಆಗಿ ಮೇಲೆ ಪವರ್ ಏನಿರುತ್ತೋ ಅದೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡಿ, ನೆಗೆಟಿವ್ ನಂಬರ್ ಪವರ್ ಈವನ್ ಇದೆ. 12 ಬಂದು 2ದು ಟೇಬಲೇ ಆಗುತ್ತೆ. 2 ಟೇಬಲಲ್ಲಿ 12 ಬರುತ್ತೆ, ಅಂದರೆ ಮಲ್ಟಿಪಲ್ ಆಫ್ 2 ಇದೆ 12. ಹಾಗಾಗಿ ನೆಗೆಟಿವ್ ನಂಬರ್ ಇರೋದು ಏನಾಗಬೇಕು, ಪಾಸಿಟಿವ್ ಆಗಬೇಕು. ನಂಬರ್ ಏನಿದೆ 5, ಅದ್ರ ಪವರ್ ಏನಿದೆ 12 ಬರುತ್ತೆ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಅದೇ ಥರ ಒಂದು ವೇಳೆ ಆಡಿತ್ತು, -2 ಪವರ್ 3 ಏನಾಗಬೇಕು, ಮೈನಸ್ಸು. ಯಾಕೆ, ಆಡಿದೆ, ಆಡಿದ್ದಾಗ ನೆಗೆಟಿವ್ ನಂಬರೇ ಬರುತ್ತೆ. ಪವರ್ ಎಷ್ಟಿದೆ 3. ಆ ಪವರ್ ಏನಿದೆಲ್ಲ ಕೇವಲ 2 ಮಾತ್ರ ಆ್ಯಡ್ ಆಗುತ್ತೆ, 2 ಮಾತ್ರ ಅಪ್ಲೈ ಆಗುತ್ತೆ. ಇಲ್ಲಿನೂ ಅಷ್ಟೇ 3ಗೆ ಮಾತ್ರ ಅಪ್ಲೈ ಆಗುತ್ತೆ, ಇಲ್ಲಿ 5ಗೆ ಅಪ್ಲೈ ಆಗುತ್ತೆ, ಇಲ್ಲಿ 2ಗೆ ಅಪ್ಲೈ ಆಗುತ್ತೆ. ಒಂದು ವೇಳೆ ನನಗೆ -5 ಪವರ್ 3 ಇತ್ತು, ಅವಾಗೇನಾಗಬೇಕು, ಮೈನಸ್ ಇರೋದು ಮೈನಸ್ಸಾಗಿ ಉಳಿಯುತ್ತೆ. ಯಾಕೆ, ಇದು ಆಡ್ ಬಂದಿದೆ. ಸೊ ಮೈನಸ್ ಇರೋದು ಮೈನಸ್ಸಾಗಿ ಉಳಿಯುತ್ತೆ, ಪವರ್ ಬಂದು ಆ ನಂಬರ್ಗೆ ಬರುತ್ತೆ. ಒಂದು ವೇಳೆ -3 ಪವರ್ 2 ಇತ್ತು, ಅವಾಗ -3 ಪವರ್ 3 ಅವಾಗೇನಾಗುತ್ತೆ, ನೆಗೆಟಿವ್ ಇರೋದು ನೆಗೆಟಿವ್ನೇ ಇರುತ್ತೆ, ನಂಬರ್ಗೆ ಪವರ್ ಬರುತ್ತೆ ಯಾವಾಗ ಆಡಿದ್ದಾಗ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲೇನಿದೆ, ಪವರು ಈವನ್ ಇದೆ, ಇಲ್ಲಿ ನೆಗೆಟಿವ್ ನಂಬರ್ಗೆ ಪವರ್ ಈವನ್ ಇದೆ. ಸೊ ನೆಗೆಟಿವ್ ನಂಬರ್ಗೆ ಪವರ್ ಈವನ್ ಇದ್ದಾಗ ಏನಾಗಬೇಕು, ಫಸ್ಟ್ ಬೇಸಿಕ್ ಫಾರ್ಮ್ ಅಪ್ಲೈ ಮಾಡಿ. -2 ಪವರ್ 4 ಇದು -2 ಪವರ್ 4. ಬೇಸ್ ಸೇಮ್ ಇದೆ, ಪವರ್ಸ್ನ ಆ್ಯಡ್ ಮಾಡ್ಬೋದು. ಏನು ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಸೊ -2 ಪವರ್ 4 + 4 ಎಷ್ಟಾಯಿತು, 8 ಆಯಿತು. ಈಗ ನೆಗೆಟಿವ್ ನಂಬರ್ಗೆ ಪವರ್ ಏನಿದೆ, ಈವನ್ ಇದೆ. ಸೊ ನೆಗೆಟಿವ್ ಇರೋದು ಪಾಸಿಟಿವ್ ಆಗಬೇಕು. ಈವನ್ ಇದ್ದಾಗ ನಂಬರ್ ಏನಿದೆ ಅದೇ ನಂಬರ್ ಇರುತ್ತೆ, ಪವರ್ ಏನಿದೆ 8 ಇದೆ. ಸೊ 2 ಪವರ್ 8 ನೆನ್ಪಿಟ್ಕೊಳ್ಳಿ. 2 ಪವರ್ 1 ಎಷ್ಟಾಗುತ್ತೆ, 2. 2 ಪವರ್ 2 4, 2 ಪವರ್ 3 ಎಷ್ಟು, 8. 2 ಪವರ್ 4 ಎಷ್ಟು, 16. 2 ಪವರ್ 5 ಎಷ್ಟು, 32. 2 ಪವರ್ 6 ಎಷ್ಟಾಗುತ್ತೆ, 64. ಸೊ ಅದೇ ಥರನೇ ನಮಗೆ 2 ಪವರ್ 7 ಎಷ್ಟು, 64 ಡಬಲ್ 220 128. 2 ಪವರ್ 8 ಎಷ್ಟಾಗುತ್ತೆ, 256 ಬರುತ್ತೆ. 2 ಪವರ್ 9 ಎಷ್ಟು, 512 ಆಗುತ್ತೆ. ಇನ್ನು 2 ಪವರ್ 10 ಎಷ್ಟು ಬರಬೇಕು, 1024 ಬರಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದು. ಸೊ ಈಗ 2 ಪವರ್ 8 ಅಲ್ವಾ ಇಲ್ಲಿ ಬಂದಿರೋದು. 2 ಪವರ್ 8 ಎಷ್ಟು, 256 ಏನು ಬರುತ್ತೆ, ಪಾಸಿಟಿವ್ 256 ಬರುತ್ತೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಫೈಂಡ್ ದಿ 50th ಟರ್ಮ್. ಏನು, ಫೈಂಡ್ ದಿ 50th. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ಫೈಂಡ್ ದಿ 50th ಟರ್ಮ್ ಆಫ್ ದಿ ಸೀಕ್ವೆನ್ಸು 5 -6 -9 -16. ಸೊ 50ನೇ ಟರ್ಮ್ ಅಂದರೆ ಇದು ಮೊದಲನೇ ಟರ್ಮು, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಹೀಗೆ 50ನೇ ಟರ್ಮು ಏನಾಗಿದೆ ಅಂತ ಕೇಳ್ತಾರೆ. 50ನೇ ಟರ್ಮ್ ಏನಾಗಿರ್ಬೋದು ಅಂತೇಳಿ. ಸೊ ಫಸ್ಟ್ ಇದು ಏನು ಸೀರೀಸಲ್ಲಿದೆ ಅಂತ ನೋಡೋಣ. ಇದರಲ್ಲಿ ಒಂದು ಪ್ರಶ್ನೆ ತಪ್ಪು ಮಾಡಿದೆ ನೋಡಿ, ಇದು -6 ಅಲ್ಲ, ಇದು -2. ಇದೇನಿದು -2. ಓಕೆನಾ. ಈ ಸೀರೀಸಿನ 50ನೇ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟು ಕೊಟ್ಟಿರೋ ಸೀಕ್ವೆನ್ಸ್ನ ಬರ್ಕೊಳ್ತೀನಿ. 5 -2 -9 -16 ಆ್ಯಂಡ್ ಸೊ ಆನ್. ಈಗ ಮೊದಲು ಫಸ್ಟ್ ಟರ್ಮ್ ಯಾವಾಗಾದರೂ AP ಸೀರೀಸ್ ಕೊಟ್ಟಾಗ ಇದು A1 ಆಗುತ್ತೆ, ಇದು A2 ಆಗುತ್ತೆ, ಇದು A3, ಇದು A4, ಫೋರ್ತ್ ಟರ್ಮು, ಫಿಫ್ತ್ ಟರ್ಮು, ಹಂಗೆ ಆ್ಯಂಡ್ ಸೊ ಆನ್ A ಅಂತ ಟರ್ಮ್ ಬರುತ್ತೆ. ನಮಗೆ ಕೇಳ್ತಿರೋದೇನು, 50th ಟರ್ಮ್ ಕೇಳ್ತಾರೆ, A 50th ಕೇಳ್ತಾರೆ. ಸೊ N ಎಷ್ಟು, 50 ನೆನ್ಪಿಟ್ಕೊಳ್ಳಿ. N ಎಷ್ಟಿದೆ, 50 ಇದೆ. ನೆಕ್ಸ್ಟ್ ಯಾಕಂದರೆ 50th ಟರ್ಮ್ ಅಂದರೆ N 50th ಆಯಿತು. ನೆಕ್ಸ್ಟ್ ಫಸ್ಟ್ ಟರ್ಮ್ A1 ಅಂದರೆ ಇದು A ಫಸ್ಟ್ ಟರ್ಮ್ ಇದೆಲ್ಲ, ಇದನ್ನು ನಾವು ಇನಿಷಿಯಲ್ ಟರ್ಮ್ A ಅಂತ ತೊಗೊಳ್ತೀವಿ. ಸೊ ಅದನ್ನು A ಅಂತ ತೊಗೊಳ್ಳಿ. AP ಸೀರೀಸ್ ಕೊಟ್ಟಿದ್ದಾರಪ್ಪ ಅಂದರೆ ಅದು ಮೊದಲ ಟರ್ಮ್ ನಿಮಗೆ A ಆಗುತ್ತೆ. ಯಾವುದು, 5. ಅದು AP ನಲ್ಲಿ ಇದೆಯಾ ಇಲ್ಲ ಅಂತೇಳಿ ಮೊದಲು ಚೆಕ್ ಮಾಡಿ ನೋಡಿರಿ. ಯಾಕಂದರೆ ನಿಮಗೆ ಫಸ್ಟ್ ಸೀರೀಸ್ AP ನಲ್ಲಿದೆ ಅಂತ ಗೊತ್ತಾದರೆ ಮಾತ್ರ ನಾವು ಸೊಲ್ಯೂಷನ್ ಮುಂದೆ ಪ್ರೊಸೀಡ್ ಆಗ್ಬೋದು. ಅವರು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಅದು AP ನಲ್ಲಿ ಇದ್ದೇ ಇರುತ್ತೆ, ಆದರೂ ಚೆಕ್ ಮಾಡಿರಿ. ಅದು ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ,
A2 ಮೈನಸ್ A1 ಮಾಡಿದ್ರೆ ನಮಗೆ ಬರೋದು ಕಾಮನ್ ಡಿಫ್ರೆನ್ಸ್ ಬರುತ್ತೆ. A2 ಮೈನಸ್ A1 ಮಾಡಿದ್ರೆ ಬರೋದೇನು ಕಾಮನ್ ಡಿಫ್ರೆನ್ಸ್. ಸೊ A2 ಏನಿದೆ -2, A1 ಏನಿದೆ -5 ಇದೆ. A2 ಮೈನಸ್ A1 ಎಷ್ಟು ಬಂತಿದ್ದು -7 ಬಂತು. ಅದೇ ಥರನೇ ಸೇಮು ಎಲ್ಲ ನಂಬರ್ಸ್ ಮಧ್ಯದಲ್ಲಿರೋ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆಯಾ ನೋಡಿ. ಸೇಮ್ ಇತ್ತಪ್ಪ ಅಂದರೆ ಕೊಟ್ಟಿರೋ ಸೀರೀಸ್ ಎ ಪಿನಲ್ಲಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಂಗೆ ಮಾಡ್ತೀರಾ, A3 ಮೈನಸ್ A2. ನೆಕ್ಸ್ಟ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ A4 ಮೈನಸ್ A3. ಸೊ A3 ಮೈನಸ್ A2, A3 ಎಷ್ಟಿದೆ -9 ಇದೆ, A2 ಎಷ್ಟಿದೆ -2 ಇದೆ. ಸೊ ಎಷ್ಟಾಯ್ತಿದು -9 ಮೈನಸ್ ಆಫ್ ಮೈನಸ್ +2 -9 +2 ಅಂದರೆ -7 ನೋಡಿ, -7 ಸೇಮ್ ಬಂತು. ನೆಕ್ಸ್ಟ್ ಇಲ್ಲಿ ಬರೋಣ. A4 ಎಷ್ಟಿದೆ -16, A3 ಎಷ್ಟಿದೆ -9. ಸೊ -16 ಮೈನಸ್ ಆಫ್ ಮೈನಸ್ ಅಂದರೆ +9 ಆಯಿತು. -16 +9 ಅಂದರೆ ಎಷ್ಟಾಯಿತು -7. ಸೊ ಕಾಮನ್ ಡಿಫ್ರೆನ್ಸು ಸೇಮ್ ಬರ್ತಾ ಇದೆ. ಟರ್ಮಿಂದ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಏನು ಬರ್ತಿದೆ, ಸೇಮ್ ಬರ್ತಿದೆ. ಹಾಗಾಗಿ ಕೊಟ್ಟರೋ ಸೀರೀಸ್ ಏನಿದೆ ಎ ಪಿನಲ್ಲಿದೆ. ಸೊ ಹಾಗಿದ್ದಾಗ ನನಗೆ ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು, ಎ ಪಿನಲ್ಲಿದೆ ಅಂದಾಗ ಫಸ್ಟ್ ನಂಬರ್ ಏನಿರುತ್ತಲ್ಲ ಅದು ಎ ಅಂತ ತೊಗೊಳ್ತೀವಿ. ಅವ್ರು ಎಷ್ಟನೇ ಟರ್ಮ್ ಕೇಳಿರ್ತಾರಲ್ಲ ಅದು ಎನ್ ಅಂತ ತೊಗೊಂಡಿರ್ತೀವಿ. ನೆಕ್ಸ್ಟ್ ಅದಾಗಿನ ನಂತರ ಡಿ ಕಾಮನ್ ಡಿಫ್ರೆನ್ಸ್ ಅಂದರೆ ಈ ಥರ ನೀವು ಫೈಂಡ್ ಔಟ್ ಮಾಡಿ ಏನು ವ್ಯಾಲ್ಯೂ ಬರುತ್ತಲ್ಲ ಅದು ಕಾಮನ್ ಡಿಫ್ರೆನ್ಸ್ ಅಂತ ತೊಗೊಳ್ತೀವಿ. ನಂಬರ್ ಟು ನಂಬರ್ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ಅದು ಕಾಮನ್ ಡಿಫ್ರೆನ್ಸ್. ಎಷ್ಟಿದೆ ಅದು -7. ಸೊ ನಮಗೀಗ 58 ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಎನ್ ಅಥವಾ TN ನಿಮ್ಮ ಇಷ್ಟ. ಇದು T1, T2, T3, T4 ಆ್ಯಂಡ್ ಸೋ ಆನ್ TN ಅಂತಂದ್ರೂ ತೊಗೊಳ್ಬೋದು. ಸೊ ನಾನಿಲ್ಲಿ TN ಅಂತ ತೊಗೊಳ್ತಿದ್ದೀನಿ. ಸೊ ನನಗೆ nth ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ TN = A + n-1 × D ಇದು ನಮ್ಮ ಫಾರ್ಮುಲಾ ಇರುತ್ತೆ. ಸೊ ನಿಮಗೆ ಲ್ಯಾಂಡ್ ಸರ್ವೇರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಶ್ನೆ ಕೇಳ್ಬೋದು, ಅಂದರೆ ಈ ಟಾಪಿಕ್ ಮೇಲೆ ಪ್ರಶ್ನೆನ ನೀವು ಕೇಳ್ಬೋದು. ಸೊ ಎಷ್ಟನೇ ಟರ್ಮ್ ಫೈಂಡ್ ಔಟ್ ಮಾಡೋಕ್ಕೂ 50th ಟರ್ಮ್. ಸೊ ಫಸ್ಟ್ ಟರ್ಮ್ ಎಷ್ಟಿದೆ 5 + n-1, n ಎಷ್ಟಿದೆ ನಮಗೆ 50 ಅಲ್ವಾ. ಸೊ ಇಲ್ಲಿ ಎಷ್ಟಿದೆ n 50 -1 × D ಎಷ್ಟಿದೆ -7 ಇದೆ. ಸೊ 50 + 50 - 1 is 49 × -7 ಮೈನಸ್ ಇಂಟು ಪ್ಲಸ್ ಎಷ್ಟಾಯಿತು -49 × 7. ಈಗ ಸಿಮ್ಯುಲೇಷನ್ ಮಾಡಿ. 5 - 4 9s are 63, 7 4s are 28, 28 + 6 is 34. ಈಗ 343 ಅಲ್ಲಿ 5 ಹೋದರೆ ಮೈನಸ್ ಸೈನ್ ಬರುತ್ತೆ, ಯಾಕೆ ಬಿಗ್ಗರ್ ನಂಬರ್. ಎಷ್ಟಾಯ್ತು ಇದು 338. 343ಅಲ್ಲಿ 5 ಹೋದರೆ ಎಷ್ಟಾಯಿತು 338, ಬಿಗ್ಗರ್ ನಂಬರ್ ಸೈನ್ ಮೈನಸ್ ಇದೆ ಮೈನಸ್. ಸೊ 50th ಟರ್ಮ್ ಎಷ್ಟಾಗಬೇಕು -338 ಆಗಬೇಕು. -338 ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ಲಾಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ, ಕ್ವಶನ್ ಪೇಪರಲ್ಲಿರೋ ಕೊಟ್ಟಿರೋಂಥ ಲಾಸ್ಟ್ ಪ್ರಶ್ನೆ. ಸೊ ದ ರೇಡಿಯಸ್ ಆಫ್ ಸರ್ಕಲ್ ಈಸ್ ಇನ್ಕ್ರೀಸ್ಡ್ ಬೈ 20%. ರೇಡಿಯಸ್ ಆಫ್ ದಿ ಸರ್ಕಲಿನ ರೇಡಿಯಸ್ಸು 20% ಇನ್ಕ್ರೀಸ್ ಆದಾಗ ಏರಿಯಾ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಕೇಳ್ತಾನೆ. ಸೊ ಇನ್ಷಿಯಲ್ ಏರಿಯಾ ಬಂದು 6 ಅಂತ ತೊಗೊಂಡ್ರೆ, ಫಸ್ಟ್ ಸ್ಟಾರ್ಟಿಂಗ್ ಇನ್ಕ್ರೀಸ್ ಆಗಿನ ಮುಂಚೆ ಇದ್ದಿದ್ದು 6 ಅಂತ ತೊಗೊಂಡ್ರೆ, ಇನ್ಕ್ರೀಸ್ ಆಗಿ ನಂತರ ಆಫ್ಟರ್ ಎಷ್ಟು 20% ಇನ್ಕ್ರೀಸ್ ಆದಮೇಲೆ ಫಸ್ಟ್ ಎಷ್ಟಿತ್ತು 6 ಇತ್ತು, 6ಗೆ ಎಷ್ಟು ಪರ್ಸೆಂಟ್ ಆಗಿದೆ 20%, 6ಗೆ ಎಷ್ಟಾಗಿದೆ 20%, ಹೌದಾ 20%. ಸೊ ಇದೆಷ್ಟಾಗುತ್ತೆ 6 + R × 0 0 ಕ್ಯಾನ್ಸಲ್, ಇದೆಷ್ಟಾಯಿತು 0.2. 6 ಕಾಮನ್ ತೆಗೆದ್ರೆ ಎಷ್ಟಾಯಿತು 1 + 0.2 ಅಂದರೆ 1 + 0.2 ಅಲ್ವಾ. 6 ಕಾಮನ್ ತೆಗೆದ್ರೆ R × 1.2 ಆಯಿತು. ಇದು ಇನ್ಕ್ರೀಸ್ ಆದಮೇಲೆ ಇರುವಂಥ ರೇಡಿಯಸ್. ಇದು ಇನ್ಕ್ರೀಸ್ ಆದಮೇಲೆ 20% ಇನ್ಕ್ರೀಸ್ ಆದಮೇಲೆ ಬಂದಿರುವಂಥ ರೇಡಿಯಸ್ ಇದು. ಎಷ್ಟು 1.2 R. ಈಗ ನನಗೆ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಏರಿಯಾ ಏನಿತ್ತು A = πr² ಇತ್ತು. ಇನ್ಕ್ರೀಸ್ ಆದಮೇಲೆ ಏರಿಯಾ ಏನಾಗಬೇಕು A = π. ಇನ್ಕ್ರೀಸ್ ಆಗಿರೋ ರೇಡಿಯಸ್ ಹಾಕ್ಬೇಕು ತಾನೆ πr². ಸೊ ಏನಾಗುತ್ತೆ A = π ಹಾಗೆ ಇರಲಿ ಇಂಟು ರೇಡಿಯಸ್ ಇನ್ಕ್ರೀಸ್ ಎಷ್ಟಿದೆ 1.2 × R² ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗುತ್ತೆ. AB ಹೋಲ್ n ಇತ್ತಂದರೆ ಏನಾಗಬೇಕು A⁴n × B⁴n. ಸೊ ಏನಾಗಬೇಕು π × 1.2² × R². ಸೊ ಇಲ್ಲಿ πr² ಒಂದು ಕಡೆ ಜೋಡಿಸ್ಬಿಡ್ರಿ, πr² ಇದೇನು 1.2². ಈಗ ಇಲ್ಲಿ ನೋಡಿ πr² ಅಂದರೆ ಏನಂತ ತೊಗೊಂಡಿದ್ವಿ, πr² ಅಂದರೆ ಏನು ಇನ್ಷಿಯಲ್ ಏರಿಯಾ ತಾನೆ. πr² ಅಂದ್ರೆ ಏನು ಇನ್ಷಿಯಲ್ ಏರಿಯಾ. πr² ಅಂದ್ರೇನು ಇನ್ಷಿಯಲ್ ಏರಿಯಾ ಇರುತ್ತೆ. ಸೊ ಇದು ಇನ್ಕ್ರೀಸ್ ಆದಮೇಲೆ ಇರೋ ಏರಿಯಾ. ಇನ್ಕ್ರೀಸ್ ಆಗಿರೋ ಏರಿಯಾ ಎಷ್ಟು ಟೈಮ್ಸ್ ಆಗಿರಬೇಕು, ಇಷ್ಟು ಟೈಮ್ಸ್ ಆಗಿರಬೇಕು. ಬಟ್ ಅಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾನೆ. ಸೊ ಪರ್ಸೆಂಟೇಜಲ್ಲಿ ಹೆಂಗೆ ನೋಡ್ತೀವಿ ಅಂತ ನೋಡೋಣ. ಸೊ 1.2² ಏನಿದೆಲ್ಲ ಸಿಮ್ಯುಲೇಷನ್ ಹೆಂಗೆ ಮಾಡ್ತೀರಂದರೆ 1.2 × 1.2 ಅಂತ ಬರಿಬೋದಾ 1.2²ನ. ಸೊ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದ್ದೆ 0.2ನ ನಾವು ಹೆಂಗೆ ಬರಿಬೋದು 20/10 ಅಂತ ಬರಿಬೋದಾ, 2/10 ಅಂತ ಬರಿಬೋದಾ. ಅದೇ ಥರನೇ 1.2ನ ಹೆಂಗೆ ಬರಿಬೋದು ಅಂದರೆ 12/10, ಯಾಕಂದರೆ ಈ ಕಡೆಯಿಂದ ಈ ಕಡೆ ಎಷ್ಟು ತೊಗೊಂಡಿದ್ರು 1 ನಂಬರ್, ಹಾಗಾಗಿ /10. ಇಲ್ಲೂ ಅಷ್ಟೇ
ಈ ಕಡೆಯಿಂದ ಈ ಕಡೆ ಎಷ್ಟು ತೊಗೊಳ್ತಿದ್ವಿ, ಒಂದು ಸಂಖ್ಯೆ ತೊಗೊಳ್ತಿದ್ವಿ, ಹಾಗಾಗಿ ಡಿವೈಡೆಡ್ ಬೈ 10. ಇದು 12 ಇಂಟು 12 ಎಷ್ಟಾಯಿತು, 144 ಆಯಿತು, ಡಿವೈಡೆಡ್ ಬೈ 100. 144 ಡಿವೈಡೆಡ್ ಬೈ 100. 144 ಡಿವೈಡೆಡ್ ಬೈ 100ನ ನಾನು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ಝೀರೋಸ್ ಇದೆ, 2 zeros. ಸೊ 2 ಸಂಖ್ಯೆಗಳ ಆದ ನಂತರ ಡೆಸಿಮಲ್ ವ್ಯಾಲ್ಯೂ ಇಡ್ರಿ. ಸೊ 1.44 ಆಯಿತು. 1.44 ಇದೆಷ್ಟು, 1.2 ಸ್ಕ್ವೇರ್ ಅಂದರೆ 1.44 A02. ಈಗ ಇಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಏನಂತ ಅರ್ಥ ಆಗುತ್ತೆ ನೋಡಿ, ಇದು ಇನ್ಷಿಯಲ್ ಏರಿಯಾ ಬಂದು ನಿಮಗೆ A0 ಇತ್ತು, ಇನ್ಕ್ರೀಸ್ ಆಗಿರೋದೆಷ್ಟು 44, ಅಂದರೆ 44% ಅಷ್ಟು ಏರಿಯಾ ಇನ್ಕ್ರೀಸ್ ಆಗಿದೆ. ಇನ್ಷಿಯಲ್ ಏರಿಯಾ ನಿಮಗಿದ್ದು A0 ಇದ್ದರೆ ಇವಾಗ ಇಲ್ಲಿ ನೋಡಿ A0 ಪ್ಲಸ್ 0.44 ಅಂತ ತೊಗೊಳ್ತೀನಿ. ಈ ಯಾವುದನ್ನ 1.44ನ ನಾನು ಹಿಂಗೆ ಬರ್ಕೋಬೋದಾ, A0 ಪ್ಲಸ್ 0.44 A0. ಇವೆರಡರಿಂದ A0 ಕಾಮನ್ ತೆಗೆದ್ರೆ ಏನು ಬಂತು, 1.0.44. ಇದ್ರ ಸೊಲ್ಯೂಷನ್ ಏನಾಗಿತ್ತು, A0 ಇಂಟು 1.44. ಇದೇ ತಾನೇ ನಮಗೆ ಬಂದಿರೋದಿಲ್ಲ. ಸೊ ಇದರ ಅರ್ಥ ಏನು, ಇದರ ಅರ್ಥ ಇನ್ಷಿಯಲ್ ಏರಿಯಾ ಇಷ್ಟಿದ್ರೆ ಇನ್ಕ್ರೀಸ್ ಆಗಿರೋದೆಷ್ಟು 44%. ಇನ್ಷಿಯಲ್ ಏರಿಯಾಗೆ 44% ಇನ್ಕ್ರೀಸ್ ಆಗಿದೆ ಯಾವಾಗ ನಮ್ಮ ರೇಡಿಯಸ್ 20% ಇನ್ಕ್ರೀಸ್ ಆದಾಗ. ಸೊ ಆಪ್ಷನ್ ಎ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನಿಮಗೆ ಪ್ರಶ್ನೆ ಡೌಟ್ ಏನಾದರೂ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಸೊ ನಿಮಗೆ ಕ್ಲಿಯರ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇಷ್ಟೇನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಒಂದು 12 ಕ್ವಶನ್ಸ್ ಇನ್ನೂ ಸೆಂಡ್ ಮಾಡಿದ್ದಾರೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕ್ವಶನ್ ಪೇಪರ್ ಇತ್ತು ಅಂದರೆ ನನಗೆ ಸೆಂಡ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ. ಸೊ ಆ ಒಂದು ಕ್ವಶನ್ ಪೇಪರ್ನ ನೋಡಿಬಿಟ್ಟು ಅದರಲ್ಲಿ ಬಂದಿರೋ ಸೊಲ್ಯೂಷನ್ಸ್ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.